ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವ ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯಾದಂತಹ ಕ್ರಿಸ್ಪಿ ಹಾಲು ಬಾಲ್ಸನ್ನು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಕಡಿಮೆ ಸಮಯದಲ್ಲಿ ಹೇಗೆ ರುಚಿಕರವಾಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 5 ಆಲೂಗೆಡ್ಡೆಯನ್ನು ಕುಕ್ಕರ್ನಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಂಡು ಮೇಲ್ಭಾಗ ಸಿಪ್ಪೆಯನ್ನು ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಂಡು ಒಂದು ಮ್ಯಾಶರ್ನ ಸಹಾಯದಿಂದ ಇದೆಲ್ಲವನ್ನು ಸ್ವಲ್ಪವೂ ಗಂಟಿಲ್ಲದಂತೆ ಮ್ಯಾಶ್ ಮಾಡ್ಕೊಳ್ಬೇಕು. ಅಥವಾ ನೀವು ಗ್ರೇಟರ್ನ ಸಹಾಯದಿಂದಲೂ ಕೂಡ ಇದನ್ನು ಗ್ರೇಟ್ ಮಾಡ್ಕೊಳ್ಬಹುದು. ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಆರೋಗ್ಯಾನ್ ಸೀಸನಿಂಗನ್ನು, ಹಾಗೆ 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಚಮಚದಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಅಚ್ಕಾರದ ಪುಡಿ. ಇವಿಷ್ಟನ್ನು ಸೇರಿಸಿದ ನಂತರ ನಾವು ಕೈಯಿಂದ ನೀಟಾಗಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡಿರೋದು ಬೈಂಡಿಂಗಿಗೋಸ್ಕರ, ಅಥವಾ ನೀವು ಮೈದಾ ಹಿಟ್ಟನ್ನಾದರೂ ಕೂಡ ಸೇರಿಸ್ಕೊಳ್ಬೋದು ಈ ಜಾಗದಲ್ಲಿ. ಇಲ್ಲಿ ಸ್ವಲ್ಪ ತೆಳು ಅನ್ನಿಸ್ತಿದೆ, ಹಾಗಾಗಿ ನಾನಿಲ್ಲಿ ಮತ್ತೊಂದು ಚಮಚದಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಈಗ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಿಮಗಿಲ್ಲಿ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜ್ನಲ್ಲಿ, ಅಥವಾ ಯಾವ ಶೇಪಿನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು 2 ಕೈಗಳಿಂದಲೂ ಕೂಡ ಈ ರೀತಿ ರೋಲ್ ಮಾಡ್ಕೊಳ್ತಾನೂ ಕೂಡ ಇವನ್ನು ಉಂಡೆಗಳಾಗಿ ಮಾಡಿಟ್ಕೊಳ್ಬೋದು. ಈ ರೀತಿ ಮಾಡ್ಕೊಂಡಿದ ನಂತರ ಇಲ್ಲಿ ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ತೆಗೆದುಕೊಂಡು ನಾನು ಇದರಲ್ಲಿ ಇದನ್ನು ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಂದ್ಕೊಳ್ಬೋದು ಕಾರ್ನ್ಫ್ಲೋರ್ನ ಪೇಸ್ಟ್ನಲ್ಲಿ ಮೊದಲು ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟಿಂಗ್ ಮಾಡ್ಕೊಳ್ಬಹುದಲ್ವಾ ಅಂತ. ಅದರ ಅವಶ್ಯಕತೆ ಇಲ್ಲ. ಈ ರೀತಿ ನಾವು ಬ್ರೆಡ್ ಕ್ರಮ್ಸ್ನಲ್ಲಿ ಹುರಳಿಸ್ಕೊಂಡು ಕೈಯಿಂದ ಈ ರೀತಿ ರೋಲ್ ಮಾಡಿಕೊಂಡ್ರೆ ನಮಗಿಲ್ಲಿ ಬ್ರೆಡ್ ಕ್ರಮ್ಸು ನೀಟಾಗಿ ಇದರಲ್ಲಿ ಸ್ಟಿಕ್ ಆಗುತ್ತೆ. ಈ ರೀತಿ ನಾವು ಮಾಡಿಕೊಂಡು ಸುಮಾರು ಒಂದು 2 ರಿಂದ 3 ತಿಂಗಳ ಕಾಲ ಫ್ರೀಝರ್ನಲ್ಲಿ ಇಟ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು, ಅಥವಾ ನೀವು ಇನ್ಸ್ಟೆಂಟಾಗಿಯೂ ಕೂಡ ಫ್ರೈ ಮಾಡಿಕೊಂಡು ತಿನ್ಬೋದು. ಬನ್ನಿ, ಈಗಾಗಲೇ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ತುಂಬ ಬಿಸಿ ಇರಬಾರ್ದು, ಹಾಗೆ ತುಂಬ ಕಡಿಮೆ ಬಿಸಿ ಕೂಡ ಇರಬಾರ್ದು. ಮಧ್ಯಮವಾಗಿ ಬಿಸಿ ಮಾಡಿಟ್ಕೊಂಡು ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಹೆಚ್ಚು ಹೊತ್ತು ನಾವು ಇದನ್ನು ಫ್ರೈ ಮಾಡಿದ್ರೆ ಇದು ಒಡೆಯುವಂಥ ಚಾನ್ಸಸ್ ಇರುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ಈಗ ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಒಮ್ಮೆ ಮಾಡ್ಕೊಂಡ್ರಿ ಅಂದರೆ ಮತ್ತೆ ಮತ್ತೆ ಮಾಡ್ಕೊಳ್ತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಮತ್ತೊಂದು ಬ್ಯಾಚನ್ನು ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಹೊರ್ಗಡೆಯಿಂದ ತಂದು ತಿಂತೀವಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದೇ ಮನೆಯಲ್ಲಿ ಮಾಡಿಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕ್ವಾಂಟಿಟಿಯಲ್ಲಿ ನಾವು ಶುಚಿಯಾಗಿ ಮಾಡ್ಕೊಳ್ಬಹುದು. ಇದನ್ನು ನಾವು ರೋಲ್ ಮಾಡ್ಕೊಳ್ಳುವಾಗಲೇ ಮಧ್ಯದಲ್ಲಿ ಸ್ವಲ್ಪ ಚೀಸನ್ನು ಇಟ್ಕೊಂಡು ರೋಲ್ ಮಾಡಿಕೊಂಡ್ರೆ ಅದೇ ಚೀಸ್ ಬಾಲ್ ಆಗುತ್ತೆ. ಇದು ಮೇಲ್ಭಾಗದಿಂದ ತುಂಬ ಕ್ರಿಸ್ಪಿಯಾಗಿಯೂ ಹಾಗೆ ಒಳಭಾಗದಲ್ಲಿ ತುಂಬಾ ಇದು ಸಾಫ್ಟಾಗಿ ಇರುತ್ತೆ. ಇದನ್ನು ಟೊಮೊಟೊ ಕ್ಯಾಚಪ್ ಜೊತೆನೋ ಅಥವಾ ಮಯೋನಸಿ ಜೊತೆನೋ ತಿಂದ್ರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳ ಫೇವ್ರೆಟ್ ಸ್ನ್ಯಾಕ್ಸ್ಗಳಲ್ಲಿ ಇದು ಕೂಡ ಒಂದು ಅಂತಲೇ ಹೇಳ್ಬೋದು. ಇಷ್ಟ ಆಗಿದರೆ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಈಸಿ ಹಾಗೂ ಹೆಲ್ತಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.